ಒಬ್ಬ ಈ ನಕಲಿ ಶ್ಯಾಮ ಈ ಈ ವ್ಯವಸ್ಥೆಯಲ್ಲಿ ಮತ್ತೆ ಭೂಗತ ಲೋಕದಲ್ಲಿ ನಕಲಿ ಶ್ಯಾಮ ಅವನು. ಕೋಆರ್ಡಿನೇಟ್ರು, PR, ಪರ್ಸನಲ್ ರಿಲೇಷನ್ ಏನು ಬೇಕಾದ್ರೂ ನೀವು ಹೇಳಿ, ಅವನು ಪೊಲೀಸರ ಮೇಲೆ ದಬ್ಬಾಳಿಕೆ ಮಾಡಿ ಎದುರಿಸ್ತಾನೆ ಅಂದ್ರೆ, ಆಮೇಲೆ ಅವನು ಎಲ್ಲರಿಗೂ ಹೆಂಗೆ ಎದುರಿಸ್ತಾ ಇದ್ದ ಅಂದ್ರೆ, ಇಡೀ ಕರ್ನಾಟಕದಲ್ಲಿ ಬಹಳ ಬಲಿಷ್ಠ ಪೊಲೀಸ್ ಅಧಿಕಾರಿಗಳು, ಕೊಡವ ಪೊಲೀಸ್ ಅಧಿಕಾರಿಗಳಿದ್ರು. ಅವ್ರ ಹೆಸರು ಹೇಳೋಣ, ಅವ್ರು ನಮ್ಮ ರಿಲೇಟಿವ್ ಅಂತ, ನನ್ನ ಹೆಂಡತಿ ರಿಲೇಟಿವ್, ನಮ್ಮ ರಿಲೇಟಿವ್ ಅಂತ ಎಷ್ಟೋ ಜನ ನಂಬಿಡ್ತಾ ಇದ್ರು. ಈಗ ಸ್ಯಾಂಟ್ರೋ ರವಿ ಅನ್ನೋನ್ ಜೊತೆ ನೀವು ಮಾತಾಡ್ತೀರಿ, ಅವ್ನು ನಾನು ನಿಮಗೆ ಟ್ರಾನ್ಸ್ಫರ್ ಮಾಡಿಸ್ತೀನಿ ಅಂತ. ಸ್ಯಾಂಟ್ರೋ ರವಿ ಒಬ್ಬ ತಲೆ ಹಿಡ್ಕ, ರೌಡಿನೂ ಅಲ್ಲ. ರೌಡಿ ಮನೆನೂ ಗೋಡಿತಾನೆ, ಪೊಲೀಸ್ನವ್ರು ಏನು ಮಾಡ್ತಾ ಇಲ್ಲ ಸರ್. MLA ಮನೆ, MLA ನನ್ನ ಕಾರೆಲ್ಲ ಡ್ಯಾಮೇಜ್ ಮಾಡಿದ್ದಾನೆ. ಆಮೇಲೆ ವಿರೋಧ ಪಕ್ಷದ MLA ಅಲ್ಲ, ಆಡಳಿತ ಪಕ್ಷದ MLA. ಅದು ಅವ್ನಿಗೆ ಇನ್ಫಾರ್ಮೇಶನ್ ಹೊಟ್ಟೋಗಿತ್ತು, ಎಸ್ಕೇಪ್ ಆಗ್ಬಿಟ್ಟಿದ್ದ. ಒಂದು ಮಂಚ ಮಾಡಿದ್ರು, ಆ ಮಂಚದೊಳಗಡೆ ಇವನು ಬಚ್ಚಿಟ್ಕೊಂಡಿದ್ರು. ಅವನು ನಮ್ಮ ಕೇಸಲ್ಲಿ ಬೇಕಾಗಿತ್ತು, ಸಿಕ್ಕದಾಗ ಕರ್ಕೊಂಬಂದು ಮಾಡಿದ್ವಿ. ಇದು ರೈಡ್ ಮಾಡಿದಾಗ ಬೆಳಗಿನ ಜಾವ 3 ಗಂಟೆ. ಇಲ್ಲ ನೀವು ಆ ಮನೆ ಒಳಗಡೆ ನುಗ್ಗಿ ಅಲ್ಲಿ ಹೆಣ್ಮಕ್ಳ ಜೊತೆಲ್ಲ ಅಸಭ್ಯವಾಗಿ ವರ್ತಿಸಿದ್ದೀರ ಅಂದರು. ನನಗೆ ಎಲ್ಲಿತ್ತೋ ಸಿಟ್ಟು. ನಾನು 5 ಜನ ಅಕ್ಕ ತಂಗಿರ ಜೊತೆ ಹುಟ್ಟಿರೋನು, ಅಂತ ನೀಚ ಕೆಲಸ ಮಾಡಲ್ಲ. ಯಾರಿಗೆ ಮಾತಾಡ್ತಾ ಇದ್ದೀರಾ ನೀವು? ಪ್ರಕಾಶ ರಾಕ್ಷಸ ಪ್ರವೃತ್ತಿಯ ರೌಡಿ. ಮೈಸೂರು ರಸ್ತೆಯಲ್ಲಿ, ಮೈಸೂರು ರೋಡ್ ಬಾಲ ಅಂತಾನೆ ಹೆಸರಿದ್ದು, ಬಾಲ ಅಂತ ಅವನು. ಆಮೇಲೆ ಮುರುಗಿ ಫಯಾಜ್, ಇವರೆಲ್ಲ ರಾಕ್ಷಸ ಪ್ರವೃತ್ತಿಯ ರೌಡಿಗಳು. ಬಾಲ ಎಷ್ಟು ರಾಕ್ಷಸ ಪ್ರವೃತ್ತಿಯ ರೌಡಿ ಅಂದರೆ, ಬಾರು, ಸಾರಾಯ ಅಂಗಡಿ, ಹೆಂಡದ ಅಂಗಡಿಗೆ ನುಗ್ಗಿಬಿಡೋನು, ಪೀಪಾಯಿ ಕುಡಿದು ಬಿಡೋನು. ಕುಡಿದ್ಬಿಟ್ಟು ನಿಮ್ಮಂಗೆ ಉಪ್ಪಿನಕಾಯಿ, ಉಪ್ಪು, ಬೇಯಿಸಿರೋ ಮಾಂಸ ತಿಂತಾ ಇರಲಿಲ್ಲ. ಪಕ್ಕದಲ್ಲಿ ಮಾಂಸದ ಅಂಗಡಿಯಲ್ಲಿ ನೇತಾಕಿರೋರಲ್ಲ, ಹಸಿ ಮಾಂಸದ ಕೊಬ್ಬನ್ನು ತೆಗೆದು ತಿನ್ನೋ. ಅದೇ ಥರ MC ಪ್ರಕಾಶ. ಚಾಮರಾಜಪೇಟೆ, ಹನುಮಂತ ನಗರ ಈ ವ್ಯಾಪ್ತಿಲಿ ಬಹಳ ದಾಂಧಲೆ ಮಾಡಿದವನು. ಅವನ ತಾಯಿಗೆ ಅವನು ಕೆಟ್ಟದಾಗಿ ಬೈದು ಹೊರಗಡೆ ಬರ್ತಾ ಇದ್ದಂತ. ಇದೇ MC ಪ್ರಕಾಶನ್ನ ಕೊತ್ವಾಲನ ಜೊತೆ ಅವನೇ ಓಡಾಡ್ತಾ ಇದ್ದಿದ್ದು. ಚೆನ್ನಾಗಿ ಬರೆದು ಕೊತ್ವಾಲ್ ರಾಮಚಂದ್ರ ಮೂತ್ರ ಮಾಡ್ಕೊಂಬಿಟ್ಟ, ಕಾಲೆಲ್ಲ ಹಿಡ್ಕೊಂಬಿಟ್ಟ. ನನ್ನನ್ನು ಹೊಡಿಬೇಡಿ ಸರ್, ನಾನು ಇನ್ನೆಲ್ಲ ರೋಡಿಗೊಂದು ಇಟ್ಕೊಡ್ತೀನಿ ಅಂತ. ಏನು ಹಂಗೆ ನೋಡ್ತಾ ಇದ್ರು? ಇನ್ನೆಂಗೆ ನೋಡ್ಬೇಕು ನಿಮಗೆ ಅಂತ. ಇನ್ನೆಂಗೆ ನೋಡ್ಬೇಕು ಸ್ವಾಮಿ ಅಂದ. ಅದೇನು ರಿಕ್ವೆಸ್ಟ್ ಅಲ್ಲ, ಎತ್ತಿ ಅವನಿಗೆ ಹೊಡಿಯೋಕ್ಕೆ ಶುರು ಮಾಡಿದ್ರು. ಬಡಗರು ಇವ್ರಿಗೆ ಸುಸ್ತಾಗೋಯ್ತು. ಸೋಮಶೇಖರ್ಗೆ ಸುಸ್ತಾಗಿ ಕೂತ್ಕೊಂಡ್ರು. ಈ ಬೇರೆ ರೌಡಿಗಳಾಗಿದ್ರೆ ಒಡಂಬಲ್ಲ ಅಂದ್ಬಿಟ್ಟು ಸ್ವಲ್ಪ ತಗ್ಗಿ ಬಗ್ಗಿ ನಡೆಯೋರು. ಏನು ಕೇಳ್ತಾನಂತೆ ಗೊತ್ತಾ? ಆಯ್ತಾ, ಇನ್ನೂ ಇದೆಯಾ ಅಂತ. ಸೀತಾರಾಮ್ ಶೆಟ್ಟಿಗೆ ಕೊತ್ವಾಲನ ಜೊತೆ ಸ್ಯಾಮ್ಸನ್ ಅಂತ ಒಬ್ಬ ಇದ್ದ. ಸ್ಯಾಮ್ಸನ್ ಬಂದ್ಬಿಟ್ಟು ಜಯರಾಜ್ ಜೊತೆ. ಇದರೊಳಗೆ ನನಗೆ ರೋಷನ್ ಬೇಗ್ ಅವರು ಗೃಹ ಮಂತ್ರಿಗಳಾಗಿದ್ದರು. ಗೃಹ ಮಂತ್ರಿ ಆಗಿದ್ದಾಗ ಅವರ PA ಒಬ್ರು ಖಾಲಿದ್ ಅಂತ ಇದ್ರು, KS ಆಫೀಸರ್ ಅವರು. ಒಂದು ದಿವಸ ನನಗೆ ಅವ್ರು ಫೋನ್ ಮಾಡಿದ್ರು, ಹೋಮ್ ಮಿನಿಸ್ಟರ್ ನಿಮ್ಮನ್ನು ಭೇಟಿ ಮಾಡ್ಬೇಕಂತೆ, ವಿಧಾನಸೌಧಕ್ಕೆ ಬನ್ನಿ ಅಂತ. ನಾನು ಏನು ಸರ್ ವಿಷಯ ಅಂದೆ. ಬಂದು ಹೋಮ್ ಮಿನಿಸ್ಟರ್ ಕೇಳಿ, ಏನು ಅಂತ ಕೇಳ್ತಿರಲ್ಲ ನೀವು? ನಾನು ಅಶೋಕ್ ನಗರ ಇನ್ಸ್ಪೆಕ್ಟರ್ ಅವಾಗ. ಹೋದೆ, ಹೋಮ್ ಮಿನಿಸ್ಟರ್ ಇಲ್ಲ ಅಂತ ಅಂದ್ರು. ಕಚೇರಿಯಲ್ಲಿ ಇಲ್ಲ. ಕಾಯ್ಕೊಂಡು ಕಾರಿಡಾರಲ್ಲಿ, ವಿಧಾನಸೌಧ ಕಾರಿಡಾರಲ್ಲಿ ಮಾಡ್ತಾ ಇದ್ದೆ. ಇವ್ರು ಒಳಗಿಂದ ನೋಡ್ತಾನೆ ಇದ್ರು ನನಗೆ. ನಾನು ಹೋಮ್ ಮಿನಿಸ್ಟರ್ ಇಲ್ಲ. ಹೋಮ್ ಮಿನಿಸ್ಟರ್ ನನಗೆ ಪರಿಚಯ ಇದ್ರು, ಇವರು ರೋಷನ್ ಬೇಗ್ ಅವ್ರು ನನಗೆ ಪರಿಚಯ ಇದ್ರು. ಅವ್ರು ಬಂದ್ಮೇಲೆ ಮಾತಾಡ್ಸೋಣ ಅಂದ್ರೆ ಒಂದು 15 ನಿಮಿಷ ಆದ್ಮೇಲೆ ಬಂದ್ರು ಅವರು ಹೋಮ್ ಮಿನಿಸ್ಟರ್ ಜೊತೆ. DG ಶ್ರೀನಿವಾಸ್ಲು, ಆಮೇಲೆ ADG ಇಂಟೆಲಿಜೆನ್ಸು, ಆಮೇಲೆ ಇನ್ನ ಯಾರೋ ಹಿರಿಯ ಅಧಿಕಾರಿಗಳೆಲ್ಲ ಇದ್ರು. ಶ್ರೀನಿವಾಸ್ಲು ಅವ್ರು ನನಗೆ ಗುರುತಿಸಿದ್ರು. ಏನು ಶಿವರಾಮ್, ಏನಪ್ಪ ಇಲ್ಲಿ ಬಂದಿದ್ದಾನೆ ಸರ್? ಏನೋ ಹೋಮ್ ಮಿನಿಸ್ಟರ್. ನಾನು ಮಾತಾಡ್ಲಾ ಅಂದ್ರೆ, ಏನಿಲ್ಲ ಸರ್, ಅವ್ರೇನೋ ಹೇಳಿದ್ದಾರೆ, ಬಂದಿದ್ದೀನಿ ಅಂತ. ಏನು ಪ್ರಾಬ್ಲಮ್ ಇಲ್ಲ ತಾನೇ ಅಂದ್ರೆ, ಇಲ್ಲ ಸರ್, ನನಗೆ ಚೆನ್ನಾಗಿ ಗೊತ್ತಲ್ವಾ. ಇಲ್ಲ ಸರ್, ಏನಿಲ್ಲ ಸರ್. ಓಕೆ ಗುಡ್ ಅಂದ್ರು. ಹೊರಗಡೆ ಕಾಯ್ಕೊಂಡಿದ್ದೆ. ಹೋಮ್ ಮಿನಿಸ್ಟರ್ ಹೋಗುವಾಗ, ಬನ್ನಿ ಶಿವರಾಮ್, ಜೊತೆಲಿ ಬನ್ನಿ ಅಂದ್ರು. ಇಲ್ಲ ಸರ್, ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳು ಹೋಗ್ಲಿ, ಆಮೇಲೆ ನಾನು ಬರ್ತೀನಿ ಅಂತ. ಅವರೆಲ್ಲ ಹೋದ್ರು. ಇವ್ರು ನನ್ನನ್ನು ಹೋಮ್ ಮಿನಿಸ್ಟ್ರು ಕರೆದು ಏನು ಸರ್, ಏನು ನೀವು ಬರಕ್ಕೆ ಹೇಳಿದ್ರಂತೆ? ನಾನು ಹೇಳಿಲ್ವಲ್ಲ ಅಂದ್ರು. ನಾನೇನು ಹೇಳಿಲ್ವಲ್ಲಪ್ಪ ಅಂದರು. ಬನ್ನಿ ಬಂದಿದ್ರಿ, ಕಾಫಿ ಕುಡ್ಕೊಂಡು ಹೋಗಿದ್ದೆ. ಇಲ್ಲ ಸರ್, ನಾನು ಹೋಗ್ತೀನಿ ಅಂತ ಹೊರಟೆ. ಹಂಗೇನೋ ಇದ್ರೆ ನೀವು ಹೇಳಿ ಸರ್, ಬರ್ತೀನಿ ಅಂತ ಹೇಳ್ಬಿಟ್ಟು ಈಚೆ ಬಂದೆ. JH ಪಟೇಲ್ ಸರ್ಕಾರ ಈಚೆ ಬರ್ತಾ ಇದ್ರು. ಇವರು PA ಕರೆದ್ರನ್ನ, PS ಬರಕ್ ಹೇಳ್ರಿ. ದಫೇದಾರ್ ಬಂದು ಹೇಳಿದ್ರು. ಹೋದೆ. ಏನ್ರಿ PA ಹಂಗೆ ಹೋಗ್ತಾ ಇದ್ದೀರಾ ನೀವು? ನಾನು ಇದು PS, ನಾನು ಏನು ಹಂಗೆ ಹೋಗ್ತಾ ಇದ್ದೀರಿ, ಎಷ್ಟು ದಿಮಾಕ ನಿಮಗೆ ಅಂದರು. ನನಗೆ ಭಾಳ ಆಶ್ಚರ್ಯ ಅನ್ನಿಸ್ತು. ನನ್ನ ಹತ್ರ ಯಾರು ಹಂಗೆ ಮಾತಾಡ್ತಾ ಇರಲಿಲ್ಲ. ಯಾರಿಗೆ ಹೇಳ್ತಾ ಇದ್ದೀರಾ ನೀವು? ಏನು ಮಾತಾಡ್ತಾ ಇದ್ದೀರಾ ಅಂದೆ. ನೀವು ನನಗೆ ಕೇಳಬೇಡವಾ ಅಂದರು. ನಾನು ಯಾಕೆ ಕೇಳಲಿ ಸರ್? ನೀವು ಹೋಮ್ ಮಿನಿಸ್ಟರ್ ಬರಕ್ಕೆ ಹೇಳಿದ್ದಾರೆ ಅಂದರು. ಹೋಮ್ ಮಿನಿಸ್ಟರ್ನ ಕೇಳಿದೆ. ಹೋಮ್ ಮಿನಿಸ್ಟರ್ ನಾನು ಬರಕ್ಕೆ ಹೇಳಿಲ್ಲ, ಹೇಳ್ಬಿಟ್ರ ಅಂದರು. ಹೌದು ಹೇಳಿದೆ. ಇಲ್ಲ, ಅವ್ರು ಮರ್ತೋಗಿರ್ಬೇಕು ಅಂದರು. ಮರ್ತೋಗಿದ್ರೆ ಆಮೇಲೆ ಹೇಳಿದ್ರೆ ಬರ್ತೀನಿ ಬಿಡಿ ಅಂದೆ. ಇಲ್ಲ, ನಾನೇ ಕರ್ಸಿದ್ದು ಅಂದರು. ನಾನೇ ಕರ್ಸಿದ್ದು, ನೀವು ಅಲ್ಲಿ ಅಡ್ಡಾಡ್ತಾ ಇದ್ರೆ ಬಂದು ನಾನು ನೋಡಲಿಲ್ಲ. ನನಗೆ DGಗಳು ADGಗಳು ಬಂದು ಸೆಲ್ಯೂಟ್ ಮಾಡಿ ಮಾತಾಡ್ತಾರೆ. ನಿಮ್ಗೇನ್ರಿ ಅಷ್ಟೊಂದು ಅಡಾಸಿಟಿ, ನನಗೆ ಬಂದು ನೀವು ಮಾತಾಡಿಸ್ಲಿಲ್ಲ ಅಂದರು. ಸರ್, ನನಗೆ ನೀವು ಪರಿಚಯ ಇಲ್ಲ.
ಆಮೇಲೆ ನೀವು ಕರೆಸಿದ್ದು ಅಂದರೆ ನಿಮಗೆ ಬಂದು ಮಾತಾಡ್ತಾ ಇದ್ದೆ, ನೀವು ಹೋಮ್ ಮಿನಿಸ್ಟರ್ ಅಂದರೆ ಹೋಮ್ ಮಿನಿಸ್ಟರ್ ಕಾದಿದ್ದೀನಿ ನಾನು ಅಂತ. ದಿಸ್ ಇಸ್ ಟೂ ಮಚ್ ಅಂದರು. ನಾನು ಸುಮ್ಮನೆ ಇನ್ಯಾಕೆ ರಬ್ ಮಾಡ್ಕೊಳ್ಳೋದು ಅಂತ ಸುಮ್ಮನೆ ಆಯಿತು. ಏನು ಇವಾಗ ಅಂದೆ, ಏನು ಡಿ ಡಿ ರವಿಗೆ ಮನೆ ರೈಡ್ ಮಾಡಿದ್ದೀರಂತೆ. ಡಿ ಡಿ ರವಿ ಅಂದರೆ ಗೊತ್ತಲ್ಲ, ವಂಚಕ, ಮಹಾನ್ ವಂಚಕ. ಡಿ ಡಿ ರವಿ ಅಂದರೆ CBIಯಲ್ಲಿ 20-30 ಕೇಸ್ ಇದ್ದಿದ್ದು, ಇಡೀ ದೇಶದಲ್ಲಿ ಅವನ ಮೇಲೆ ಕೇಸ್ ಇತ್ತು. ಡಿ ಡಿಗಳನ್ನು ನಕಲಿ ಡಿ ಡಿ ಮಾಡಿ ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡಿದ್ದ. ಕೆನರಾ ಬ್ಯಾಂಕಲ್ಲಿ ಸೀನಿಯರ್ ಆಫೀಸರ್ ಆಗಿದ್ದವನು. ಸೆಂಟ್ ಜೋಸೆಫ್ ಕಾಲೇಜಿನ ಸ್ಟೂಡೆಂಟು, ದಲಿತ ವಿದ್ಯಾರ್ಥಿ, ಮಹಾನ್ ಬುದ್ಧಿವಂತ ವಿದ್ಯಾರ್ಥಿ. ಕೆನರಾ ಬ್ಯಾಂಕ್ನವರು ಹಿಂಗೆ ವಿಶೇಷವಾಗಿ ಸಿಂಗಾಪುರಿಗೆ ಟ್ರೈನಿಂಗ್ ಕಳಿಸಿ ಇಟ್ಕೊಂಡಿರ್ತಕ್ಕಂಥ ಒಬ್ಬ ಅಧಿಕಾರಿ. ಅವನು ಈ ವಂಚನೆಗೆ ಇಳಿದ್ಬಿಟ್ಟು ಕೆಲಸ ಕಳ್ಕೊಂಡ, ತೆಗೆದುಹಾಕಿದ್ರು. ಆಗ ಅವನ್ನ ನಮ್ಮಲ್ಲಿ ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ಒಂದು ವಂಚನೆ ಪ್ರಕರಣ ದಾಖಲಾಗಿತ್ತು. ವಂಚನೆ, ಫೋರ್ಜರಿ ಎಲ್ಲ ಅದರೊಳಗೆ ಹುಡುಕ್ತಾ ಇದ್ವಿ, ಸಿಕ್ಕಿರಲಿಲ್ಲ. ನಾನು ಅಶೋಕ್ ನಗರಕ್ಕೆ ಅವಾಗ ಹೇಮಾವತಿ ಅಂತೇಳಿ ಒಬ್ಬರು MLA ಇದ್ರು, ಭಾಳ ಸಭ್ಯ ಮಹಿಳೆ. ಅವ್ರ ತಂದೆ ಕೂಡ ಅಲ್ಲಿ MLA ಆಗಿದ್ರು, ಗೋವಿಂದರಾಜ್ ಅಂತ. ಹೇಮಾವತಿಯವರು ನನಗೆ ಒಂದು ದಿವಸ ನಾನು ಯಾರೋ ಒಬ್ಬ ಇನ್ಸ್ಪೆಕ್ಟ್ರಿಗೆ, ಜಾಯ್ ಡಿಸೋಜಾ ಅಂತೇಳಿ ಇನ್ಸ್ಪೆಕ್ಟರ್ ಒಬ್ಬನಿಗೆ ಪಾಪ ಪೋಸ್ಟಿಂಗೇ ಕೊಟ್ಟಿರಲಿಲ್ಲ. ನಾನು MLA ಅವ್ರಿಗೆ ಹೇಳಿ, ಮೇಡಮ್ ಅವ್ನಿಗೊಂದು ಪೋಸ್ಟಿಂಗ್ ಕೊಡಿಸಿ, ನನ್ನ ಬ್ಯಾಚ್ ಬಿಟ್ಟು ಭಾಳ ಒಳ್ಳೆ ಇನ್ಸ್ಪೆಕ್ಟರ್ ಅಂತ ಅಂದೆ. ಅದಕ್ಕೆ ಅವ್ರು ಏನು ಮಾಡಿದ್ರು, ನಾನು ಕೊಡಿಸ್ತೀನಿ ಸರ್, ಅದ್ರ ಟ್ರಾಫಿಕಲ್ಲಿ ಕೊಡಿಸ್ತೀನಿ, ಅದರ ಒಂದು ಕಂಡೀಷನ್ ಸರ್, ನೀವು ಅಶೋಕ್ ನಗರಕ್ಕೆ ಬರೋದಾದರೆ ನಾನು ಕೊಡಿಸ್ತೀನಿ. ಅದೇ ಇಲ್ಲ, ನಾನು ಬರೋಲ್ಲ, ನಾನು ಪೊಲಿಟಿಕಲ್ ಇನ್ಫ್ಲುಯೆನ್ಸಲ್ಲಿ ಬಂದೇ ಇಲ್ಲ, ದಯವಿಟ್ಟು ನನಗೆ ನೀವು ಅದನ್ನೆಲ್ಲ ಮಾಡಬೇಡಿ ಅಂದೆ. ಇಲ್ಲ ಸರ್, ನನಗೆ ಭಾಳ ಕಷ್ಟ ಕೊಡ್ತಾ ಇದ್ದಾನೆ ಉಮಾಕಾಂತ್ ಅಂತ ರೌಡಿ, ಮನೆಯೂ ಗೋಡಿತಾನೆ, ಪೊಲೀಸ್ನವ್ರು ಏನು ಮಾಡ್ತಾ ಇಲ್ಲ ಸರ್. MLA ಮನೆ, MLA ನನ್ನ ಕಾರೆಲ್ಲ ಡ್ಯಾಮೇಜ್ ಮಾಡಿದ್ದಾನೆ. ಆಮೇಲೆ ವಿರೋಧ ಪಕ್ಷದ MLA ಅಲ್ಲ, ಆಡಳಿತ ಪಕ್ಷದ MLA. JH ಪಟೇಲ್ರವರ ಸರ್ಕಾರ, ಇದೇ ಹೋಮ್ ಮಿನಿಸ್ಟರು ಇದ್ದಂಥ ಕಾಲಘಟ್ಟದಲ್ಲಿ ಅವನ ಮನೆ ನುಗ್ಗಿ ಗಲಾಟೆ ಮಾಡ್ತಾನೆ ಉಮಾಕಾಂತ್ ಅಂತ ರೌಡಿ. ಅವನ್ನ ಬಗ್ಗು ಬಡಿಬೇಕಾದ್ರೆ ನೀವೇ ಬರ್ಬೇಕು ಸರ್. ಅದೇನ್ರಿ ಅವ್ನು ಸಣ್ಣ ರೌಡಿ, ಯಾರಿಗಾದ್ರೂ ಹೇಳಿ ಮೇಡಮ್. ಆಮೇಲೆ ನೋಡ್ತೀನಿ ಆರ್ಡ್ರಲ್ಲಿ ನನ್ನ ಹೆಸರು ಅಶೋಕ್ ನಗರಕ್ಕೆ ಇನ್ಸ್ಪೆಕ್ಟ್ರು, ನಾನು ಡಿಸೋಜಾಗೆ ಅಶೋಕ್ ನಗರ ಟ್ರಾಫಿಕ್ ಇನ್ಸ್ಪೆಕ್ಟ್ರು ಕೊಟ್ಟಿದ್ದರು. ನಾನು ಆ ಉಮಾಕಾಂತ್ ರೋಡಿಗೆ ಹುಡುಕ್ತಾನೆ ಇದ್ದೆ. ಆಗ ಈ ಡಿ ಡಿ ರವಿ ಮನೆ ರೈಡ್ ಮಾಡಿದೆ. ರೈಡ್ ಮಾಡಿದಾಗ ಡಿ ಡಿ ರವಿ ಸಿಕ್ಕಲಿಲ್ಲ. ಅದು ಅವ್ನಿಗೆ ಇನ್ಫಾರ್ಮೇಷನ್ ಹೊಟ್ಟೋಗಿತ್ತು, ಎಸ್ಕೇಪ್ ಆಗಿಬಿಟ್ಟಿದ್ದ. ಒಂದು ಮಂಚ ಮಾಡಿದ್ರು, ಆ ಮಂಚದೊಳಗಡೆ ಇವನು ಬಚ್ಚಿಟ್ಕೊಂಡಿದ್ದ ಉಮಾಕಾಂತ್. ಅವನು ನಮ್ಮ ಕೇಸಲ್ಲಿ ಬೇಕಾಗಿತ್ತು, ಸಿಕ್ಕದಾಗ ಕರ್ಕೊಂಬಂದ್ವಿ, ಮಾಡಿದ್ವಿ. ಇದು ರೈಡ್ ಮಾಡಿದಾಗ ಬೆಳಗಿನ ಜಾವ 3 ಗಂಟೆ ರೈಡ್ ಮಾಡಿದ್ವಿ, ಹಿಡ್ಕೊಂಬಂದ್ವಿ, ಅವನ್ನ ಪ್ರೊಡ್ಯೂಸ್ ಮಾಡಿದ್ವಿ, ಕೇಸ್ ಆಯಿತು. ಈ PS ಗೆ ಏನೆಲ್ಲ ಸುಳ್ಳು ಹೇಳ್ಬಿಟ್ಟು, ಆ PS ಅವ್ರ ಪರ, ಏನ್ರಿ ಮನೆ ರೈಡ್ ಮಾಡಿದ್ದೀರಾ ಡಿ ಡಿ ರವಿ ಇದು ಅಂತ. ರೈಡ್ ಮಾಡಿದೆ, ಇನ್ನೇನು ಮಾಡ್ಬೇಕು ಸರ್ ಅಂದೆ. ಏನು ಹಿಂಗೆ ಮಾತಾಡ್ತೀರಿ, ಏನು ವಾರಂಟ್ ಇತ್ತ ಅಂತ? ವಾರಂಟಿ ಹಾಕ್ಬೇಕು ಸರ್, ನನ್ನ ಕೇಸ್ ರಿಜಿಸ್ಟರ್ ಆಗಿದೆ, ಅವನ ಅಕ್ಯೂಲ್ಡ್ ಅವನು, ಸರ್ಚ್ ವಾರೆಂಟ್ ಎಲ್ಲ ನಾವು ಏನು ಮನೆ ರೈಡ್ ಮಾಡುವಾಗ ಸುಮ್ಮನೆ ಮಾಡ್ತೀವ? ಸರ್ಚ್ ವಾರೆಂಟ್ ಇಟ್ಕೊಂಡಿರ್ತೀವಿ, ಕೋರ್ಟಿಂದ ತಗೊಳ್ಳೋದಲ್ಲಿ ನೀವು ನನ್ನ ಕಾನೂನು ಹೇಳ್ಕೊಡೋಕ್ಕೆ ನಾನು ನಿಮ್ಮ ಹತ್ರ ಕಾನೂನು ಕೇಳಕ್ಕೆ ಬಂದಿಲ್ಲ. ACP ರೈಡು ಸರ್ಚ್ ವಾರೆಂಟ್ ಇಶ್ಯೂ ಮಾಡ್ಬೋದು. ACP ಇಶ್ಯೂ ಮಾಡಿದ್ದಾರೆ, ನಿಮಗೆ ಗೊತ್ತಾ ಸರ್ಚ್ ವಾರೆಂಟ್ ಇಶ್ಯೂ ಮಾಡಿರೋದು? ನಮ್ಮ ಬಿಡಿ, ಅದು ನೀವು ಯಾರು ಕೇಳೋಕ್ಕೆ, ಕೋರ್ಟಲ್ಲಿ ಕೇಳಬೇಕು ನಮಗೆ ಅಂದೆ. ನನಗೂ ಅವ್ರಿಗೂ ಮಾತು ಬೆಳೀತಾ ನೀವು ಯಾರ ಹತ್ರ ಮಾತಾಡ್ತಾ ಇದ್ದೀರಾ ನೀವು ಗೊತ್ತಾ ಅಂದರು. ಗೊತ್ತು ನನಗೆ ಅಂದೆ. ಹೋಮ್ ಮಿನಿಸ್ಟರ್ PS ಹತ್ರ ಮಾತಾಡ್ತಾ ಇದ್ದೀರಾ, ನೀವು ಭಾಳ ಮಾತಾಡ್ತಾ ಇದ್ದೀರ. ನೀವು ಭಾಳ ಮಾತಾಡ್ತಾ ಇದ್ದೀರಾ, ನನಗೆ ರೈಡ್ ಮನೆ ಕೇಸ್ ತನಿಖೆ ಮಾಡಬೇಡ ಅಂತೇಳಿ. ನೀವಲ್ಲ ಸರ್, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಹೇಳಂಗಿಲ್ಲ ನನಗೆ ಕೇಸ್ ತನಿಖೆ ಮಾಡಬೇಡ ಅಂತ, ಗವರ್ನರ್ ಹೇಳಂಗಿಲ್ಲ. ನೀವೇನು ಹೇಳ್ತೀರ? ನನಗೇನಾದರೂ ಹೇಳಬೇಕಾದ್ರೆ ಒಂದೇ ಅಥಾರಿಟಿ ಇರೋದು, ಕೋರ್ಟು ಬಿಟ್ಟು ಇನ್ಯಾರಿಗೂ ಪವರ್ಸ್ ಇಲ್ಲ ಅಂದೆ. ಭಾಳ ಮಾತಾಡ್ತೀರ ನೀವು ಅಂದರು. ಭಾಳ ಮಾತಾಡೋದು ಇಲ್ಲ, ನೀವು ಆ ಮನೆ ಒಳಗಡೆ ನುಗ್ಗಿ ಅಲ್ಲಿ ಹೆಣ್ಮಕ್ಳ ಜೊತೆಲ್ಲ ಅಸಭ್ಯವಾಗಿ ವರ್ತಿಸಿದ್ದೀರ ಅಂದರು. ನನಗೆ ಎಲ್ಲಿತ್ತೋ ಸಿಟ್ಟು. ನಾನು 5 ಜನ ಅಕ್ಕ ತಂಗಿರ ಜೊತೆ ಹುಟ್ಟಿರೋನು, ಅಂಥ ನೀಚ ಕೆಲಸ ಮಾಡಲ್ಲ, ಯಾರಿಗೆ ಮಾತಾಡ್ತಾ ಇದ್ದೀರಾ ನೀವು ಅಂತ. ಅವ್ರು ಕಂಪ್ಲೇಂಟ್ ಕೊಡಲಿ, ನೀವು ಅವ್ರಿಗೆ ಹೊಡೆದಿಲ್ವಾ ಅಂದರು. ಇನ್ನು ಹೊಡಿದೆ, ನಾನು ಇನ್ನೇನು ಚಾಕ್ಲೇಟ್ ಕೊಡಲ ಅವ್ರಿಗೆ ಅಂದೆ. ಕೋಪ ಬಂದ್ಬಿಡ್ತು ಅವ್ರಿಗೆ. ಹೋಮ್ ಮಿನಿಸ್ಟರ್ ಹತ್ರ ಆಮೇಲೆ ಇನ್ನೊಂದು ದಿವಸ ಹೇಳಿದ್ರು ನನಗೆ, ಈ ಹೋಮ್ ಮಿನಿಸ್ಟರ್ ಆಫೀಸ್ಗೂ ಅಶೋಕ್ ನಗರ ಪೊಲೀಸ್ ಸ್ಟೇಷನ್ಗೂ ದೇರ್ ಇಸ್ ನೋ ರ್ಯಾಪೋ ಬಿಟ್ವೀನ್ ಹೋಮ್ ಮಿನಿಸ್ಟರ್ಸ್ ಆಫೀಸ್ ಆ್ಯಂಡ್ ಅಶೋಕ್ ನಗರ್ ಪೊಲೀಸ್ ಸ್ಟೇಷನ್ ಸರ್ ಅಂದರು. ನಾನು ಅದಕ್ಕೆ ಹೇಳಿದೆ ಹೋಮ್ ಮಿನಿಸ್ಟರ್ಗೆ, ಸರ್ ಅಶೋಕ್ ನಗರ್ ಪೊಲೀಸ್ ಸ್ಟೇಷನ್ ಈಸ್ ನಥಿಂಗ್ ಟು ಡೂ ವಿತ್ ಹೋಮ್ ಮಿನಿಸ್ಟರ್ಸ್ ಆಫೀಸ್. ಹೋಮ್ ಮಿನಿಸ್ಟರ್ ಆಫೀಸ್ ಏನಿದ್ರು ಕಮಿಷನರ್ ಆಫೀಸ್ಗೆ ಹೇಳಬೇಕು, ಕಮಿಷನರ್ ಅವ್ರು ನಮ್ಗೆ ಹೇಳಬೇಕು ಸರ್, ಇವ್ರು ಯಾರು ಹೇಳಕ್ಕೆ ನನಗೆ ಅಂದೆ. ಶಿವರಾಮ್ ಜಗಳ ಮಾಡಬೇಡಿ, ನನಗೆ ಆಮೇಲೆ ಇಕ್ಕಟ್ಟಾಗ್ಬಿಡತ್ತೆ. ಹೋಮ್ ಮಿನಿಸ್ಟರ್ ಜಗಳ ಮಾಡಬೇಡಿ ಅವನಿಗೆ ನಾ ಹೇಳ್ತೀನಿ ಬಿಡಿ, ಚುಪ್ರೋಜಿ ಅಂದರು ಅವನಿಗೆ, PS ಗೆ. ಚುಪ್ರೋಜಿ
ಚುಪ್ಕೆ ಶಿವರಾಮ್ ಸಾರಿ ನೀವೇನೆಲ್ಲಾದ್ರೂ ಹೋಗಿ ಹೋಗಿ ನಾನು ಬಂದು ಒಂದು ರಿಪೋರ್ಟ್ ಕೊಟ್ಟೆ, ಹಿಂಗೆ ಅವರು ಮಿಸ್ಬಿಹೇವ್ ಮಾಡಿದ್ದಾರೆ ನನ್ನ ಹತ್ರ ಅಂತ. ಇಟ್ ವಾಸ್ ಅಪ್ರಿಷಿಯೇಟೆಡ್ ಬೈ ದಿ ದೆನ್ ಅಡಿಷನಲ್ ಕಮಿಷನರ್ ಸುರೇಶ್ ಬಾಬು ಆ್ಯಂಡ್ ರೇವಣ್ ಸಿದ್ದಯ್ಯ ಕಮಿಷನರ್. ಇದು ಪೊಲಿಟಿಷಿಯನ್ಸ್ಗೂ ಅಂಡರ್ವರ್ಲ್ಡ್ಗೂ ನೆಕ್ಸಸ್ಸು. ಇದು ಹೆಂಗಿರ್ತಾರೆ ಅಂದರೆ ನೋಡಿ, ಒಬ್ಬ ಫರಾದ್ ಅಂತ ಒಬ್ಬ ರೌಡಿ ಇದ್ದ, HAL ಎಂಪ್ಲಾಯ್, ಕ್ಲಾಸ್ 4 ಎಂಪ್ಲಾಯಿ. ಅವನು ಈ ಶಿವಾಜಿನಗರದ ಎಲ್ಲ ರೌಡಿಗಳಿಗೆ, ಮುಸ್ಲಿಂ ರೌಡಿಗಳಿಗೆ ಒಂದು ಲೈಸನ್ ಆಫೀಸರ್ ಇದ್ದಾಗೆ, PRO ಇದ್ದಾಗೆ. ಅವನು ರೌಡಿ ಅಲ್ಲ, ಆದರೆ ಎಲ್ಲ ರೌಡಿಗಳಿಗೆ PRO ಅವನು. ಏನೇನು ನಡೀತದೆ ವಿಧಾನಸೌಧದಲ್ಲಿ, ಪೊಲೀಸ್ ಸ್ಟೇಷನಲ್ಲಿ ಏನೇನು ನಡೀತದೆ, ಪೊಲೀಸ್ ಸ್ಟೇಷನ್ ಅವ್ರು ಬೆನ್ನದ್ದಾಗ ಇವನು ಬಂದು ಅವರು ಹೋಮ್ ಮಿನಿಸ್ಟರ್ ಹೆಸರು ಹೇಳ್ಕೊಂಡು, ಈ ಹೋಮ್ ಮಿನಿಸ್ಟರ್ PS ಹೆಸರು ಹೇಳ್ಕೊಂಡು ನಮ್ಮ ಹತ್ರ ಎಲ್ಲ ಮಾತಾಡೋದು. ಅವನು ದುರಂತಕ್ಕೆ ಕೊಡವ ಹುಡುಗಿಯನ್ನ ಅಂತರ್ಧರ್ಮೀಯ ಮದುವೆ ಆಗ್ಬಿಟ್ಟಿದ್ದ, ಕೊಡವ ಹುಡುಗಿ. ಆಮೇಲೆ ಅವನು ಎಲ್ಲರಿಗೂ ಹೆಂಗೆ ಎದುರಿಸ್ತಾ ಇದ್ದ ಅಂದರೆ, ಇಡೀ ಕರ್ನಾಟಕದಲ್ಲಿ ಭಾಳ ಬಲಿಷ್ಠ ಪೊಲೀಸ್ ಅಧಿಕಾರಿಗಳು, ಕೊಡವ ಪೊಲೀಸ್ ಅಧಿಕಾರಿಗಳಿದ್ರು. ಅವ್ರ ಹೆಸರು ಹೇಳೋಣ, ಅವ್ರು ನಮ್ಮ ರಿಲೇಟಿವ್ ಅಂತ, ನನ್ನ ಹೆಂಡತಿ ರಿಲೇಟಿವ್, ನಮ್ಮ ರಿಲೇಟಿವ್ ಅಂತ. ಎಷ್ಟೋ ಜನ ನಂಬಿಡ್ತಾ ಇದ್ರು. ಅಲ್ಲ, ನಾವು ಅವನಿಗೆ ದಾಳಿ ಮಾಡಿ ಅವನಿಗೆಲ್ಲ ಬಡಿತಾ ಇದ್ವಿ. ಅವನು ರೆಸಿಡೆನ್ಸಿ ರೋಡಲ್ಲಿ ಒಂದು ಯಾವುದೋ ಒಂದು ಪ್ರೈವೇಟ್ ಆಫೀಸ್ ಉದ್ಘಾಟನೆಗೆ ಹೋಮ್ ಮಿನಿಸ್ಟರ್ನ ಕರ್ಕೊಂಬಂದಿದ್ದಾನೆ. ಇವನ ಪಾತ್ರ ಇದೆ ಅದರೊಳಗೆ. ಹೋಮ್ ಮಿನಿಸ್ಟರ್ ಕರ್ಕೊಂಬಂದಾಗ ಪ್ರೈವೇಟ್ ಫಂಕ್ಷನ್ ಅದು. ನಾನು ಬರೀ 2 ಸಬ್ ಇನ್ಸ್ಪೆಕ್ಟರ್ ಕಳಿಸಿದ್ದೆ, ಹೋಮ್ ಮಿನಿಸ್ಟರ್ ಬರ್ತಾರೆ ನೀವು ಅಲ್ಲಿರಿ ಅಂತ. ಇವನು PSಗೆ ಹೇಳ್ಬಿಟ್ಟು ಕಂಟ್ರೋಲ್ ರೂಮ್ ಮೆಸೇಜ್ ಕೊಡ್ತಾನೆ, ಹೋಮ್ ಮಿನಿಸ್ಟರ್ ಬಂದಿದ್ದಾರೆ, ಇನ್ಸ್ಪೆಕ್ಟರ್ ಬಂದಿಲ್ಲ, ಪ್ಲೀಸ್ ಟೇಕ್ ಆ್ಯಕ್ಷನ್ ಅಂತ. ನಾನು ಕಂಟ್ರೋಲ್ ರೂಮ್ನ ನಾನು ವೈರ್ಲೆಸ್ಸಲ್ಲಿ ಕೇಳೋದು, ಹೋಮ್ ಮಿನಿಸ್ಟರ್ ಬಂದಿದ್ದಾರಂತೆ, ನೀವು ಹೋಗಿಲ್ಲಂತೆ, ಅವರು PS ಗಲಾಟೆ ಮಾಡ್ತಾ ಇದ್ದಾರೆ, ಯಾತ ಫೋನ್ ಮಾಡಿದರು, ನೀವು ಇಮ್ಮಿಡಿಯೇಟ್ ಹೋಗ್ಬೇಕು ಅಲ್ಲಿಗೆ ಅಂದರು. ನಾನು ಹೋಗೋದಿಲ್ಲ, ನಾನು ಬೇರೆ ಕಡೆ ಬಂದಿದ್ದೀನಿ ಇನ್ವೆಸ್ಟಿಗೇಷನ್ಲಿ, ಅಲ್ಲಿ ಏನು ಅರೇಂಜ್ಮೆಂಟ್ಸ್ ಮಾಡಬೇಕು ಮಾಡಿದ್ದೀನಿ, ಅವ್ರು ಏನು ಮಾಡ್ಕೊಂಡು ನಾನು ಹೋಗೋದಿಲ್ಲ ಅಲ್ಲಿಗೆ. ಅದು ಅವನು ಕೇಳ್ಕೊಂಡಿದ್ದಾನೆ, ಯಾರು PS. ಹೋಗಲ್ಲ ಅಂದರೆ ಯು ಹ್ಯಾಸ್ ಟು ಫೇಸ್ ದಿ ಕಾನ್ಸಿಕ್ವೆನ್ಸಸ್ ಅಂದರು. ನಾನು ವೈರ್ಲೆಸ್ಸಲ್ಲಿ ಹೇಳಿದೆ, ಐ ಆಮ್ ರೆಡಿ ಟು ಫೇಸ್ ದಿ ಕಾನ್ಸಿಕ್ವೆನ್ಸಸ್, ಐ ವಿಲ್ ನಾಟ್ ಗೋ ಅಂದೆ. ನಾವು ಗಟ್ಟಿಯಾಗಿ ನಿಂತ್ಕೊಂಡ್ರೆ ಇವ್ರು ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಫರಾದು ಒಬ್ಬ ಈ ನಕಲಿ ಶ್ಯಾಮ, ಈ ವ್ಯವಸ್ಥೆಯಲ್ಲಿ ಮತ್ತೆ ಭೂಗತ ಲೋಕದಲ್ಲಿ ನಕಲಿ ಶ್ಯಾಮ. ಅವನು ಕೋಆರ್ಡಿನೇಟ್ರು, PRO, ಪರ್ಸನಲ್ ರಿಲೇಷನ್, ಏನು ಬೇಕಾದ್ರೂ ನೀವು ಹೇಳಿ. ಅವನು ಪೊಲೀಸರ ಮೇಲೆ ದಬ್ಬಾಳಿಕೆ ಮಾಡಿ ಎದುರಿಸ್ತಾನೆ ಅಂದರೆ ಬಹುಶಃ ಈಗ ಅಂಥ ಸಂತತಿ ಜಾಸ್ತಿ ಆಗಿದೆ ಅಂತ ಕಾಣುತ್ತೆ. ಪೊಲೀಸ್ನವ್ರನ್ನ ಹೆದರಿಸುವಂಥ ಸಂತತಿ ಜಾಸ್ತಿ ಆಗಿದೆ. ಈಲ್ಡ್ ಆಗಬಾರ್ದು. ಯಾಕೆಂದರೆ ಸಮಾಜಕ್ಕೆ ನಂಬಿಕೆ ಹುಟ್ಟಬೇಕು ಪೊಲೀಸ್ ವ್ಯವಸ್ಥೆ ಮೇಲೆ. ಹೆಂಗೆ ಸಮಾಜಕ್ಕೆ ನಮಗೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಂಬಿಕೆ ಇದೆಯೋ ಅದೇ ಥರ ಪೊಲೀಸ್ ವ್ಯವಸ್ಥೆಯಲ್ಲಿ ನಂಬಿಕೆ ಇದ್ದರೆ ಸಮಾಜ ನೆಮ್ಮದಿಯಾಗಿರ್ಲಿಕ್ಕೆ ಸಾಧ್ಯ. ಇದು ಈ ಪೊಲೀಸ್ ಮತ್ತು ರೌಡಿಗಳ ನಡುವೆ ಇರೋಂಥ ಒಂದು ದೊಡ್ಡ ಕಂಟಕ. ಇಂಥದ್ದೆಲ್ಲ ತಪ್ಪಿದ್ರೆ ಸಮಾಜಕ್ಕೆ ನೆಮ್ಮದಿ ಇರುತ್ತೆ. ಆಮೇಲೆ ಪೊಲೀಸರಿಗೂ ಒಂದು ಹೆಮ್ಮೆಯಲ್ಲಿ ಕೆಲಸ ಮಾಡ್ಲಿಕ್ಕಾಗುತ್ತೆ. ಈಗ ಸ್ಯಾಂಟ್ರೋ ರವಿ ಅನ್ನೋನ್ ಜೊತೆ ನೀವು ಮಾತಾಡ್ತೀರಿ, ಅವ್ನು ನಾನು ನಿಮಗೆ ಟ್ರಾನ್ಸ್ಫರ್ ಮಾಡಿಸ್ತೀನಿ ಅಂತ. ಸ್ಯಾಂಟ್ರೋ ರವಿ ಒಬ್ಬ ತಲೆ ಹಿಡ್ಕ, ರೌಡಿನೂ ಅಲ್ಲ. ಅವನ ಮೇಲೆ ಈ ಥರ ಕೇಸುಗಳೇ, ವ್ಯಭಿಚಾರದ ವೇಶ್ಯಾವಾಟಿಕೆ ಕೇಸುಗಳಿದ್ದಿದ್ದು ಕೇಸುಗಳು ಇದೆಲ್ಲ ಇತ್ತು. ಅವನು ಎಲ್ಲಿ ತನಕ ಮಾತಾಡ್ತಾನೆ ಅಂದರೆ, ಮಂತ್ರಿಗಳ ಚೇಂಬರ್ನಲ್ಲಿ ಕೂತ್ಕೊಂಡು ಮಾತಾಡೋ ಫೋಟೋನ ಅವನು ಸ್ಟೇಟಸ್ಸಲ್ಲಿ ಹಾಕೊಳ್ತಾನೆ ಅಂದರೆ ಇದಕ್ಕಿಂತ ಕೆಟ್ಟದು ಇನ್ನೊಂದಿಲ್ಲ. ಅದೇನಾಗುತ್ತೆ, ಅಳುಕು ಮನಸ್ಸಿನ ಪೊಲೀಸ್ ಅಧಿಕಾರಿಗಳಿರ್ತಾರೆ. ಅಳುಕು ಮನಸ್ಸು, ನಮಗೆ ಹುದ್ದೆ ಬೇಕು, ನಮಗೆ ಪೋಸ್ಟಿಂಗ್ಸ್ ಬೇಕು, ಯಾವ ಮಟ್ಟಕ್ಕೆ ಬೇಕೋ ಹೋಗ್ತಿ ಅನ್ನೋಂಥ ನೀಚ ಮನಸ್ಸಿನ ಪೊಲೀಸ್ ಅಧಿಕಾರಿಗಳು ಅಂಥವ್ರನ್ನ ದುರುಪಯೋಗ ಮಾಡ್ತಾರೆ. ಅಂಥವ್ರು ಇಂಥವ್ರನ್ನ ದುರುಪಯೋಗ ಮಾಡಕ್ಕಂತಾರೆ. ಇದು ಒಬ್ಬ ಸಾಮಾನ್ಯ ನಾಗರಿಕನಿಗೆ ಮನಸ್ಸಿಗೆ ಬಂದ್ಬಿಟ್ರೆ ಇಡೀ ಪೊಲೀಸ್ ವ್ಯವಸ್ಥೆ ಮೇಲೆ ಅವನಿಗೆ ಅಸಹ್ಯ ಆಗುತ್ತೆ. ಇದು ಆಗಬಾರ್ದು. ಒಂದು ಆರೋಗ್ಯಕರ ಸಮಾಜ ಇರಬೇಕಾದ್ರೆ ಆರೋಗ್ಯಕರ ನ್ಯಾಯಾಂಗ ವ್ಯವಸ್ಥೆ ಇರಬೇಕು, ಪೊಲೀಸ್ ವ್ಯವಸ್ಥೆ ಇರಬೇಕು. ಆವಾಗ ಸಮಾಜ ನೆಮ್ಮದಿಯಿಂದ ಇರ್ಲಿಕ್ಕೆ ಸಾಧ್ಯ. ಆಮೇಲೆ ಸಮಾಜ ಆ ಪೊಲೀಸ್ನವ್ರ ಮೇಲೆ ಹೆಮ್ಮೆ ಪಡುತ್ತೆ. ಹೆಮ್ಮೆ ಪಟ್ಟಾಗ ನಿಮಗೆ ಒಬ್ಬ ಪೊಲೀಸ್ ಅಧಿಕಾರಿಗೆ ಸಮಾಜ ನಿಮ್ಮನ್ನು ಗೌರವಿಸಿ ನಿಮ್ಮ ನಡವಳಿಕೆ ಬಗ್ಗೆ ಹೆಮ್ಮೆ ಪಟ್ಟಾಗ ಅದಕ್ಕಿಂತ ದೊಡ್ಡ ಪ್ರಶಸ್ತಿ ಇನ್ನೊಂದಿಲ್ಲ. ಇದು ಬಹಳ ಮುಖ್ಯ. ಸಿ ಪ್ರಕಾಶ, ಸೀತಾರಾಮ್ ಶೆಟ್ಟಿ, ಸ್ಯಾಮ್ಸನ್ ಇದೆಲ್ಲ ಒಂದೇ ಥರ ಕ್ಯಾರೆಕ್ಟರ್ಗಳು. ಭೂಗತ ಜಗತ್ತಲ್ಲಿ ಒಂದೇ ಥರ ಕ್ಯಾರೆಕ್ಟರ್ಗಳು. ಒಬ್ಬ ರೌಡಿ ಇರ್ತಾನೆ, ಹೀರೋ ಇರ್ತಾನೆ, ಹೀರೋಗೆ ಬಲಗೈ ಬಂಟನಾಗ ಒಬ್ಬ ಇರ್ತಾನೆ. ಈ ಪಿಕ್ಚರಲ್ಲಿ ನೋಡಲ್ವ ನೀವು, ಒಬ್ಬ ಹೀರೋ ಇರ್ತಾನೆ, ಅದಕ್ಕೊಂದು ಹೀರೋಯಿನ್ ಇರ್ತಾಳೆ, ಒಬ್ಬ ವಿಲ್ಲನ್ ಇರ್ತಾನೆ, ಒಬ್ಬ ಕಾಮಿಡಿಯನ್ ಇರ್ತಾನೆ.
ಇವ್ರದ್ದೆಲ್ಲ ಬಹುಶಃ ಕಾಮಿಡಿಯನ್ ಪಾತ್ರ ಅಂತ ಕಾಣುತ್ತೆ. MC ಪ್ರಕಾಶು ಬಲಗೈ ಬಂಟ, ಕೊತ್ವಾಲ್ ರಾಮಚಂದ್ರನಿಗೆ ಬಲಗೈ ಬಂಟ ಆಗಿದ್ದ. ಸ್ಯಾಮ್ಸನ್ನು ಜಯರಾಜನ ಬಲಗೈ ಬಂಟ, ಸೀತಾರಾಮ್ ಶೆಟ್ಟಿ ಕೊತ್ವಾಲ್ ರಾಮಚಂದ್ರ, MC ಪ್ರಕಾಶನ್ ಆದಮೇಲೆ ಸೀತಾರಾಮ್ ಶೆಟ್ಟಿ ಬಲಗೈ ಬಂಟ. MC ಪ್ರಕಾಶ ರಾಕ್ಷಸ ಪ್ರವೃತ್ತಿಯ ರೌಡಿ. MC ಪ್ರಕಾಶ, ಆಮೇಲೆ ಗಾರ್ಡನ್ ಬಾಲ ಅಂತ ಒಬ್ಬ ಇದ್ದ ಈ ಮೈಸೂರು ರಸ್ತೆಯಲ್ಲಿ, ಮೈಸೂರು ರೋಡ್ ಬಾಲ ಅಂತಾನೆ ಹೆಸರಿದ್ದು, ಬಾಲ ಅಂತ ಅವನು. ಆಮೇಲೆ ಮುರ್ಗಿ ಫಯಾಜ್, ಅಂದರೆ ಕೋಳಿ ಫಯಾಜ್ ಅಂತ ಏನು ಹೇಳ್ತೀವಿ, ಆ ಮುರ್ಗಿ ಫಯಾಜ್ ಅಂತ ಫಯಾಜು. ಇವರೆಲ್ಲ ರಾಕ್ಷಸ ಪ್ರವೃತ್ತಿಯ ರೌಡಿಗಳು. ಯಾಕೆ ರಾಕ್ಷಸ ಪ್ರವೃತ್ತಿಯ ರೌಡಿಗಳು ಅಂದರೆ ಇವ್ರು ಕುಡಿದಾಗ ಪೊಲೀಸ್ನವ್ರ ಮೇಲೆ ಬೀಳ್ತಾ ಇದ್ರು. ಬೇಕಾದ್ರೆ ಈ ಬಾಲ ಅಂತ ಹೇಳಿದ್ನಲ್ಲ, ಅವನೆಂತ, ನಾನು 79ರಲ್ಲಿ 80ರಲ್ಲಿ ನೋಡಿದಂಥ ರೌಡಿ ಅವನು. ಆಮೇಲೆ ಅವನು ಹೊಡೆದು ಸಾಯಿಸಿದ್ರು ಅಂತ ಇಟ್ಕೊಳ್ಳಿ. ಬಾಲ ಎಷ್ಟು ರಾಕ್ಷಸ ಪ್ರವೃತ್ತಿಯ ರೌಡಿ ಅಂದರೆ, ಅವನು ನುಗ್ಗಿದಾಗ, ಆಗ ಪೊಲೀಸ್ ವ್ಯವಸ್ಥೆನೂ ಬೆಂಗಳೂರಲ್ಲಿ ಕಡಿಮೆ ಇತ್ತು, ಅವನು ನುಗ್ಗಿ ಪೊಲೀಸ್ ಹೋಗೋಷ್ಟೊಳಗೆ ಅವ್ನು ಹೊಟ್ಟೋಗ್ಬಿಡ್ತಾ ಇದ್ದ. ಎಲ್ಲಿಗೋ ಬಾರು, ಸಾರಾಯಿ ಅಂಗಡಿ, ಹೆಂಡದ ಅಂಗಡಿಗೆ ನುಗ್ಗಿಬಿಡೋನು, ಪೀಪಾಯಿ ಕುಡಿದ್ಬಿಡೋನು. ಕುಡಿದ್ಬಿಟ್ಟು ನಿಮ್ಮಂಗೆ ಉಪ್ಪಿನಕಾಯಿ, ಉಪ್ಪು, ಬೇಯಿಸಿರೋ ಮಾಂಸ ತಿಂತಾ ಇರಲಿಲ್ಲ. ಪಕ್ಕದಲ್ಲಿ ಮಾಂಸದ ಅಂಗಡಿಲಿ ನೇತಾಕಿರೋರಲ್ಲ, ಹಸಿ ಮಾಂಸದ ಕೊಬ್ಬನ್ನು ತೆಗೆದು ತಿನ್ನೋನು. ರಾಕ್ಷಸ ಪ್ರವೃತ್ತಿಯ ಒಬ್ಬ ರೌಡಿ ಬಾಲ. ಅದೇ ಥರ ರಾಕ್ಷಸ ಪ್ರವೃತ್ತಿಯ ಮತ್ತೊಬ್ಬ ರೌಡಿ ಅಂದರೆ ಮುರ್ಗಿ ಫಯಾಜ್. ಮುರ್ಗಿ ಫಯಾಜ್ ಕುಡ್ದಾಗ ಪೊಲೀಸ್ನವ್ರು ಅಡ್ಡ ಹೋದ್ರು ಅವ್ರ ಮೇಲೆ ಬೀಳ್ತಾ ಇದ್ದ. ಪೊಲೀಸ್ ಜೀಪ್ಗೂ ಅಡ್ಡ ನಿಲ್ಲಿಸ್ಬಿಡೋನು ಬೇಕಾದ್ರೆ. ಅದೇ ಥರ MC ಪ್ರಕಾಶ ಚಾಮರಾಜಪೇಟೆ, ಹನುಮಂತ ನಗರ ಈ ವ್ಯಾಪ್ತಿಲಿ ಭಾಳ ದಾಂಧಲೆ ಮಾಡಿದವನು. ಅವನ ತಾಯಿಗೆ ಅವನು ಕೆಟ್ಟದಾಗಿ ಬೈದು ಹೊರಗಡೆ ಬರ್ತಾ ಇದ್ದಂಥವನು. ಇದೇ MC ಪ್ರಕಾಶನ್ನ ಕೊತ್ವಾಲನ ಜೊತೆ ಅವನೇ ಓಡಾಡ್ತಾ ಇದ್ದಿದ್ದು. ಅವನು ರಾಕ್ಷಸ ಪ್ರವೃತ್ತಿ, ಮತ್ತು ಅವನು ಮೇಲ್ ಬೀಳ್ತಾ ಇದ್ದ. ಅವನು ಎಷ್ಟು ಕ್ರೂರಿ ಅಂದರೆ ಇವನಿಗೆ ಯಾರೂ ಹತ್ರ ಬರೋಕ್ಕೆ ಸಾಧ್ಯ ಇರಲಿಲ್ಲ, ಆ ಮಟ್ಟದ ಕ್ರೂರಿ ಅವನು. ಹನುಮಂತ ನಗರ, ಚಾಮರಾಜಪೇಟೆ ಆ ಭಾಗ ನೋಡಿ. ಅವನಿಗೆ ಸೋಮಶೇಖರ್ ಅಂತ ನೀವು ಒಬ್ಬರು DCPನ ಕೇಳಿರ್ಬೋದು. ಸೊ ಆವಾಗ ಕೊತ್ವಾಲ್ ರಾಮಚಂದ್ರನ ಹಿಡಿಬೇಕು ಅಂತೇಳಿ 2-3 ತಂಡಗಳಾಗಿತ್ತು. ಸೋಮಶೇಖರ್ ನಾರ್ತ್ಗೆ ತಂಡ, ನಮ್ಮದೊಂದು ದೊಡ್ಡ ತಂಡ, DCP ಮರಿಸ್ವಾಮಿ ಅವರ ನೇತೃತ್ವದಲ್ಲಿ ನಾವು, ಅವರು ACP ಯಶವಂತಪುರ ಆ ತಂಡದಲ್ಲಿ ಒಬ್ಬರು. ಆಮೇಲೆ ಬೇರೆ ಬೇರೆ ತಂಡಗಳೆಲ್ಲ ಇತ್ತು, ಸಂಗ್ರಾಮ್ ಸಿಂಗು, ಅಶೋಕ್ ಕುಮಾರು, ಗಣಪತಿ, ಇವರೆಲ್ಲ ಬೇರೆ ಬೇರೆ ತಂಡಗಳು ಕೊತ್ವಾಲ್ ರಾಮಚಂದ್ರನ. ಇದಕ್ಕೆ ಒಂದು ತಂಡಕ್ಕೆ, ಇವ್ರದ್ದು ಸೋಮಶೇಖರ್ ತಂಡಕ್ಕೆ ಒಂದು ಮಾಹಿತಿ ಬರುತ್ತೆ. ಕಾಮಧೇನು ಅಂತ ಒಂದು ಹೋಟ್ಲಿದೆ ತುಮಕೂರಲ್ಲಿ. ಅವರು ಯಶವಂತಪುರ ACPನೋ ಏನೋ ಆಗಿರ್ತಾರೆ, ಅಥವಾ ನಾರ್ತ್ ಏನೋ ಯಶವಂತಪುರ ACP ಆಗಿರ್ತಾರೆ. ಕಾಮಧೇನು ಹೋಟ್ಲಲ್ಲಿ ರೂಮ್ ನಂಬರ್ 9 ಕೊತ್ವಾಲ್ ರಾಮಚಂದ್ರ ಇದ್ದಾನೆ ಅಂತ ಮಾಹಿತಿ ಬರುತ್ತೆ. ಆ್ಯಕ್ಚುಲಿ ಆ ಮಾಹಿತಿ ನಮಗೂ ಬಂದಿರುತ್ತೆ, ಲೇಟಾಗಿ ಬರುತ್ತೆ. ನಿಖರವಾಗಿ ಕನ್ಫರ್ಮ್ ಆಗುತ್ತೆ ನಮಗೆ. ಯಾಕೆ ಅಂದರೆ ಕೊತ್ವಾಲ್ ರಾಮಚಂದ್ರನ ವೆಹಿಕಲ್ ನಂಬರು ಕೊನೆಗೊಳ್ತಾ ಇದ್ದಿದ್ದು 9. ಅವನು ಯಾವುದೇ ಮನೆ ಬಾಡಿಗೆ ಮಾಡಿದ್ರು ಅದಕ್ಕೆ 9 ನಂಬರ್ ಇರಲೇಬೇಕು. ಯಾವುದೇ ಹೋಟ್ಲಲ್ಲಿ ರೂಮ್ ಮಾಡಿದ್ರು ಬೇರೆ ನಂಬರ್ ಕೊಟ್ಟರೆ ಅವ್ನು ತಗೊಳ್ತಾನೆ ಇರಲ್ಲ. 9 ಬರಬೇಕು, 18 ಬರಬೇಕು, 27 ಬರಬೇಕು, ಇಲ್ಲ 9. ಈ ಥರ ಶಕುನದಲ್ಲಿ ಅವನಂತ ಶಕುನ ನೋಡಿ ನಾಶ ಆಗಿದ್ದ ರೌಡಿ ನಾನು ನೋಡಲೇ ಇಲ್ಲ. ಶಕುನ ನೋಡಿ ನಾಶ ಆದಂಥ ಏಕೈಕ ರೌಡಿ ಅಂತ ಹೇಳ್ಬೋದು. ಅವನು 9ನೇ ಇದ್ದಾನೆ ಅಂತಂದ್ರು. ಇವರು ಪಕ್ಕ ಇನ್ಫಾರ್ಮೇಶನ್ ಮತ್ತು ಭಾಳ ಧೈರ್ಯವಂತ ಪೊಲೀಸ್ ಅಧಿಕಾರಿ ಸೋಮಶೇಖರ್ ಅವರು. ನುಗ್ಗಿದ್ರು, ಸಿಕ್ಕಾಕೊಂಬಿಟ್ಟ ಕೊತ್ವಾಲ್ ರಾಮಚಂದ್ರ. ಕೊತ್ವಾಲ್ ರಾಮಚಂದ್ರನ ಜೊತೆಲಿ MC ಪ್ರಕಾಶನು ಸಿಕ್ಕಾಕೊಂಡ. ಕರ್ಕೊಂಬಂದ್ರು. MC ಪ್ರಕಾಶ ಅಲ್ಲಾಡಲಿಲ್ಲ. ಕೊತ್ವಾಲ್ ರಾಮಚಂದ್ರ ತರ ನಡಗ್ಬಿಟ್ಟ. ಯಶವಂತಪುರ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಬಂದು ಚೆನ್ನಾಗಿ, ಅವರು ರಾಕ್ಷಸ ಪ್ರವೃತ್ತಿಯ ಪೊಲೀಸ್ ಅಧಿಕಾರಿ, ಯಾರಿಗೂ ಹೆದರ್ತಾ ಇರಲಿಲ್ಲ. ಚೆನ್ನಾಗಿ ಬರೆದ್ರು. ಕೊತ್ವಾಲ್ ರಾಮಚಂದ್ರ ಮೂತ್ರ ಮಾಡ್ಕೊಂಬಿಟ್ಟ, ಕಾಲೆಲ್ಲ ಹಿಡ್ಕೊಂಬಿಟ್ಟ, ನನ್ನನ್ನು ಹೊಡಿಬೇಡಿ ಸರ್, ನಾನು ಇನ್ನೆಲ್ಲ ರೌಡಿಸಮ್ ಬಿಟ್ಬಿಡ್ತೀನಿ ಅಂತ. ಇವರು ಅವನು ಹಂಗೆ ಶರಣಾಗತಿ ಆದಮೇಲೆ ಯಾಕೆ ಹೊಡಿತಾರೆ, ಇವನ್ಗೆ ಎತ್ಕೊಂಡ್ರು. ಇವನು ಅವ್ರನ್ನ ನೋಡ್ತಾ ಇದ್ದ, ಏನು ದಿಕ್ಕು ಒಂಥರ ಏನು ಕಣ್ಣು ಕೆಕ್ಕರ್ಸ್ ನೋಡ್ತಾ ಇದ್ದ. ಅವರು ಮೊದಲೇ ಕೋಪಿಷ್ಟ ಪೊಲೀಸ್ ಅಧಿಕಾರಿ ಸೋಮಶೇಖರ್ ಅವರು. ಏನು ಹಂಗೆ ನೋಡ್ತೀಯ ಅಂದ್ರೆ, ಇನ್ನೆಂಗೆ ನೋಡ್ಬೇಕು ನಿಮಗೆ ಅಂದ. ಇನ್ನೆಂಗೆ ನೋಡ್ಬೇಕು ಸ್ವಾಮಿ ಅಂದ. ಅದೇನು ರಿಕ್ವೆಸ್ಟ್ ಅಲ್ಲ, ಎತ್ತಿ ಅವನಿಗೆ ಬಡಿಯಕ್ಕೆ ಶುರು ಮಾಡಿದ್ರು. ಬಡಿದ್ರು ಇವ್ರಿಗೆ ಸುಸ್ತಾಗೋಯ್ತು. ಸೋಮಶೇಖರ್ಗೆ ಸುಸ್ತಾಗಿ ಕೂತ್ಕೊಂಡ್ರು. ಈ ಬೇರೆ ರೌಡಿಗಳಾಗಿದ್ರೆ ಒಡದ್ನಲ್ಲ ಅಂದ್ಬಿಟ್ಟು ಸ್ವಲ್ಪ ತಗ್ಗಿ ಬಗ್ಗಿ ನಡೆಯೋರು. ಏನು ಕೇಳ್ತಾನಂತೆ ಗೊತ್ತಾ, ಆಯ್ತಾ ಇನ್ನೂ ಇದೆಯಾ ಅಂದಂತೆ. ಅಂಥ ರಾಕ್ಷಸ ರೌಡಿ ಅವನು.
ಅವನು ಹಾಗೇನೆ ಕುಡಿದ್ರೆ ಅವ್ರ ತಾಯಿನ ಕರಿಯೋನು. ಇದು ಎಲ್ಲ ರೌಡಿಗಳು ಹೇಳೋರು ಕೆಟ್ಟದಾಗಿ. ಅವ್ರ ತಾಯಿ ಇದೆಲ್ಲ ಪಾಪ ಹಾಲು ಮಾರ್ಕೊಂಡು ಜೀವನ ಮಾಡ್ತಾ ಇದ್ದ ಹೆಣ್ಮಗು ಆಕೆ, ಬೇಡ ಕಣೋ ಮಗನೇ ಇದೆಲ್ಲ ಮಾಡಬೇಡ ಅಂದ್ರೆ ಅಂತ ಕೆಟ್ಟದಾಗಿ ಬೈಯೋನಂತೆ. ಅವ್ರ ತಾಯಿ ಅದಕ್ಕೆ ಬಿಟ್ಟೇ ಬಿಟ್ಟಿದ್ರು. ಯಾರು ಇವನ್ನ ನೋಡಬಾರ್ದು ಕುಡ್ದಾಗ, ಯಾರು ಇವನ ಹತ್ರ ಮಾತಾಡ್ಸ್ಬೋದು. ಇವನು ಇಷ್ಟ ಇದ್ರೆ ಮಾತಾಡ್ತಾನೆ, ಇಲ್ದ್ರೆ ಬಡ್ದಾಕ್ಬಿಡೋನು ರಸ್ತೆಯಲ್ಲಿ. ಬೈಯೋನು ಹೊಡಿಯೋನಂತೆ. ಆಮೇಲೆ ಏನು ಮಾಡಿದ್ದಾರೆ, ಒಂದ್ಸಲಿ ಅಲ್ಲಿ ಈ ರ್ಯಾಕ್ ಪಿಕ್ಕರ್ಸ್ ಇರ್ತಾರೆ, ಈ ಚಿಂದಿ ಗಿಂದಿ ಆಯೋ ಹುಡುಗರು, ಅವ್ರಿಗೇನಿಲ್ಲ ಈ ಗಿಜರಿಲೆಲ್ಲ ಮಲ್ಕೊಂಡು ಅವರೊಂದಿಬ್ಬರು ಹೊಡೆದ್ಬಿಟ್ಟು ಅವ್ರ ಹತ್ರ ದುಡ್ಡುಗಳು ಕಿತ್ಕೊಳ್ಳೋನಂತೆ. ಮಲಗಿದ ದುಡ್ಡು ಕೊಡೋದು ಕುಡ್ಕೊಂಡ್ಬಂದು ಕೊಡೋ ದುಡ್ಡು. ಅವಾಗ ರೌಡಿಗಳಿಗೆಲ್ಲ ದುಡ್ಡು ವ್ಯವಸ್ಥೆ ಎಲ್ಲ ಭಾಳ ಕಡಿಮೆ ಇದ್ದಿದ್ದು. ಅವರೆಲ್ಲ ಏನು ಮಾಡಿದ್ರು, ಒಂದು ದಿವಸ ಒಂದು 7-8 ಜನ ಸೇರ್ಕೊಂಡ್ರು. ಇವ್ನು ಕುಡ್ಕೊಂಬಂದಾಗ ಹೊಡಿಯೋಕ್ಕೆ ಶುರು ಮಾಡಿದ್ರು. ಇವನಿಗೆ 108 ಇಂಜುರೀಸ್ ಇತ್ತು ಬಾಡಿಲಿ ನೋಡ್ರಿ. ಇವ್ನು ಸತ್ತೋದಾಗ ಕೊಲೆ ಆದ. ಚಾಮರಾಜಪೇಟೆಯಲ್ಲೂ ಹನುಮಂತನಗರದಲ್ಲಿ ಮಾಡ್ದ. ಪ್ರತಾಪ್ ಸಿಂಗ್ ಅಂತ ಸಬ್ ಇನ್ಸ್ಪೆಕ್ಟರ್ ಇದ್ದವರು ಈ ತನಿಖೆ ಮಾಡ್ತಾರೆ. ಪೋಸ್ಟ್ ಮಾರ್ಟಮಲ್ಲಿ ಹೋಗಿ ಇಂಜುರೀಸ್ ಎಣ್ಸಕ್ಕೆ ಜಾಗ ಇರಲಿಲ್ವಂತೆ, ಹಿಂಭಾಗದಲ್ಲಿ ಎಲ್ಲ ಕುಯ್ದಿರೋದು. ಆಮೇಲೆ ಎಣ್ಸಿದ್ರೆ 108 ಇಂಜುರೀಸ್. ಅಂದರೆ ಎಷ್ಟು ಕೋಪದಲ್ಲಿ ಅವನಿಗೆ ಸಾಯಿಸಿರ್ಬೇಕು. ಇದು MC ಪ್ರಕಾಶ. ಅಲ್ಲಿ ಇವನು ಯಾರ್ಯಾರಿಗೆ ಕೋಟ್ಲೆ ಕಿಟ್ಲೆ ಮಾಡ್ತಾ ಇದ್ನಲ್ಲ, ಸುಮ್ಮನೆ ಹೊಡಿಯೋದಂತೆ. ಅವರೆಲ್ಲ ಒಟ್ಟಿಗೆ ಸೇರ್ಕೊಂಡು ಸಣ್ಣ ಸಣ್ಣ ಹುಡುಗರು, ಯಾರು ಅದರೊಳಗೆ 24 ವರ್ಷದ ಮೇಲ್ಗಡೆ ಹುಡುಗರೇ ಇಲ್ಲ, ಎಲ್ಲ ಮಾಡಿ ಅದು ಯಾವುದೋ ಒಂದು ಮನೆಯೊಳಗಡೆ ಸೇರ್ಕೊಂಡ್ಬಿಟ್ನಂತೆ ಹನುಮಂತನಗರದಲ್ಲೇ. ಎಲ್ಲೋ ಇಲ್ಲದೇ ಇದ್ದಿದ್ರೆ ಆ ಕುಯ್ಕೊಂಡು ಹೋಗ್ಬಿಟ್ಟಿರೋರು ಅಂತ ಇದ್ರು ಪೊಲೀಸ್ನವರು. ಅಷ್ಟು ಕೋಪದಲ್ಲಿ ಹೊಡೆದಿದ್ದಾರೆ. ಅಂದರೆ ಇವನು ರಾಕ್ಷಸನಿಗೆ ರಾಕ್ಷಸಿ ಸಾವು. ಇದು MC ಪ್ರಕಾಶ. ಏನು ಕೆಲಸ ಇಲ್ಲ. ಅವ್ರ ತಾಯಿ ಪಾಪ ಹಾಲು ಮಾರಿ ಜೀವನ ಮಾಡ್ತಾ ಇದ್ದಂಥ ವ್ಯಕ್ತಿ. ಇವನು ಅದನ್ನೇ ಮಾಡ್ಕೊಂಡು ಇರ್ಬೋದಿತ್ತು. ಈ ಸಂಘ ಸಹವಾಸ ದೋಷ, ಕುಡಿದ ಮೇಲೆ ರಾಕ್ಷಸ ಮನೋಭಾವ. ಇದೇ ಥರ ಜಯರಾಜ್ ಜೊತೆ ಸ್ಯಾಮ್ಸನ್ ಇರ್ತಾ ಇದ್ದ. ಅಲ್ಲಿ ಸಹಚಾರ ಅಷ್ಟೇ. ಈ ಸೀತಾರಾಮ್ ಶೆಟ್ಟಿ ಏನು ಮಾಡ್ತಾ ಇದ್ದ ಅಂದ್ರೆ ನಾನೇನು ಹೇಳಲಿ, ಸೀತಾರಾಮ್ ಶೆಟ್ಟಿ ಓಡಾಡ್ತಾ ಇರ್ತಾನೆ. ಸೀತಾರಾಮ್ ಶೆಟ್ಟಿ ಪ್ಲ್ಯಾನ್ ಮಾಡೋದು, ವಸೂಲಿ ಮಾಡೋದು, ಅವ್ನಿಗೇನೇನು ಬೇಕು ಬೇಡಗಳನ್ನು ನೋಡ್ಕೊಳ್ಳೋನು. ಇವನು ಬೇಕು ಬೇಡ ನೋಡ್ಕೊಳ್ತಾ ಇರಲಿ. ಇವನ್ನ ಕೊತ್ವಾಲ ಚೆನ್ನಾಗಿ ನೋಡ್ಕೋಬೇಕು, ಕುಡಿಸ್ಬೇಕು, ತಿನ್ನಿಸ್ಬೇಕು. ಇವನೇನು ಕೊತ್ವಾಲನಿಗೆ ಮೈ ತಿಕ್ಕೋದು ಇದೆಲ್ಲ ಮಾಡ್ತಾನೆ ಇರಲಿಲ್ಲ. ಸೀತಾರಾಮ್ ಶೆಟ್ಟಿ ಅದನ್ನು ಮಾಡೋನು, ಏನೇನು ಬೇಕೋ ಸರಬರಾಜು ಮಾಡೋನು. ಇವನ್ನ ನೋಡ್ಕೊಂಡ್ರೆ ಕೊತ್ವಾಲ್ ಇಲ್ದ್ರೆ ಅವ್ನು ಹೋಗಲೇ ಅಂದ್ಬಿಟ್ಟು ಹೋಗಿರೋನು. ಸೀತಾರಾಮ್ ಶೆಟ್ಟಿಗೆ ಕೊತ್ವಾಲನ್ ಜೊತೆ ಸ್ಯಾಮ್ಸನ್ ಅಂತ ಒಬ್ಬ ಇದ್ದ. ಸ್ಯಾಮ್ಸನ್ ಬಂದ್ಬಿಟ್ಟು ಜಯರಾಜ್ ಜೊತೆ. ಸ್ಯಾಮ್ಸನ್ ಒಂದು ಕ್ರಿಶ್ಚಿಯನ್ ಕುಟುಂಬದವನು, ಈ ಸಂಪಂಗಿರಾಮದ ನಗರದವನು, ತಿಳುವಳಿಕೆ ಇರೋನು. ಈ ಜಯರಾಜ್ ಜೊತೆ ಈ ರಾಜಕೀಯ ಕಾರಣಕ್ಕೆ ಬಂದು ಸೇರ್ಕೊಂಡಿರೋನು. ಜಯರಾಜ್ಗೆ ಬ್ಯಾಡ್ ಅಡ್ವೈಸರ್ ಆಗ್ಬಿಟ್ಟ. ಎಲ್ಲ ಅಡ್ವೈಸ್ ಮಾಡ್ತಾ ಇದ್ದಿದ್ದು ಜಯರಾಜ್ಗೆ ಅವನೇನೆ. ಈ ಆ ದಾಳಿಗಳು, ಇಂಥ ರೌಡಿಗಳು, ಇಂಥವ್ರನ್ನ ಸೇರಿಸೋದು, ರೌಡಿಗಳನ್ನೆಲ್ಲ ಸೇರಿಸೋದು ಸ್ಯಾಮ್ಸನ್ ಮಾಡ್ತಾ ಇದ್ದ. ಜಯರಾಜ್ ಜೊತೆ ಸಂಪೂರ್ಣ ಇದ್ದವನು, ನಂಬಿಕಸ್ಥ ಸ್ಯಾಮ್ಸನ್ ಜಯರಾಜ್ಗೆ. ಈ ಸೀತಾರಾಮ್ ಶೆಟ್ಟಿ ಹೇಗೆ ಕೊತ್ವಾಲ್ ರಾಮಚಂದ್ರ ನಂಬಿಕಸ್ಥನೋ ಹಂಗೆ ಸ್ಯಾಮ್ಸನ್ ನಂಬಿಕಸ್ಥ. ಇದು ಈ 3 ಕ್ಯಾರೆಕ್ಟರ್ಗಳು. ನಾನು ಈ ಸಣ್ಣ ಪುಟ್ಟ ರೌಡಿಗಳನ್ನೇ ರೌಡಿ ಅಂತ ಅಕ್ಸೆಪ್ಟ್ ಮಾಡಲ್ಲ. ಇಲ್ಲ, ಅವನು ಅಡ್ವೈಸರ್. ಅವನು ಏನು ದಾಳಿ ಗೀಳಿ ಅಂತ ಏನು ದೊಡ್ಡ ರೌಡಿಸಮ್ಮು ಮಾಡಿದವ್ರು ಅಲ್ಲವೇ ಅಲ್ಲ. ಈಗ ಜಯರಾಜ್ ನಾವೆಲ್ಲ ಹೇಳ್ತೀವಿ, ಜಯರಾಜ್ ಯಾವ ಕೇಸ್ ಮಾಡಿದ್ದಾನೆ? ಒಂದು ಕೊಲೆ ಕೇಸ್ ಮಾಡಿಲ್ಲ. ಕೊತ್ವಾಲ್ ರಾಮಚಂದ್ರ ಆದರೆ ಚೋಟು ಸಿದ್ದನ್ ಮಾಡ್ರು, ಕೊಲೆ ಕೇಸ್ಗಳು ಪ್ಲ್ಯಾನ್ ಮಾಡಿದವನು, ಕೊಲೆ ಕೇಸ್ ಮಾಡಿದವನು ಹೌದು. ಮುರ್ಗಿ ಫಯಾಜ್ ಕೊಲೆ ಕೇಸಲ್ಲಿ ಇದ್ದವನು ಹೌದು. ಆದರೆ ಜಯರಾಜ್ ಅಂತ ದೊಡ್ಡ ಕೇಸುಗಳೇನು, ಅಟೆಂಪ್ಟ್ ಮಾಡ್ರು ಅಂಥದ್ದೆಲ್ಲ ಇತ್ತೇನೋ, ಅಟ್ಯಾಕ್ ಮಾಡೋದೆಲ್ಲ ಇತ್ತು ಕೇಸು. ಕೊಲೆ ಅನ್ನೋದು ಒಂದು ಕೇಸ್ ಇರಲಿಲ್ಲ. ಆಮೇಲೆ ಬೇರೆ ಬೇರೆ ಈ ಬೆಳೆದ ಮೇಲೆ ಅಲ್ಲಲ್ಲಿ ಕೇಸುಗಳು ದಾಖಲಾಗಿತ್ತು. ಅದ್ರ ಮಾಹಿತಿ ನನಗೆ ನೆನಪಿಲ್ಲ. ಸ್ಯಾಮ್ಸನ್ ಅಡ್ವೈಸರು, ಅವನ ಜೊತೆನೇ ಇರೋನು, ವೆಲ್ ವಿಷರ್, ಅಡ್ವೈಸರ್, ಲೈಕ್ ಕ್ಲೋಸ್ ಫ್ರೆಂಡ್, ಫ್ಯಾಮಿಲಿ ಫ್ರೆಂಡ್ ಥರ. ಅವನು ಹಿತೈಷಿ ಅವನು. ಆಮೇಲೆ ಕೊತ್ವಾಲನ್ನ ಫಾಲೋವರ್ಸು ಯಾರು ಅವನ್ನ ರಾಬಿನ್ ಹುಡ್ ಅಂತಾರೆ. ಅವ್ನು ಕಳ್ಳನೇ ಅಲ್ಲ, ಇವ್ರು ಸುಮ್ಮನೆ ಪೊಲೀಸ್ನವ್ರು ಹೇಳ್ತಾರೆ. ಅವನ ಮೇಲೆ ರೌಡಿ ಶೀಟು ಇತ್ತು, ಹಿಸ್ಟ್ರಿ ಶೀಟು ಇತ್ತು. ಹಿಸ್ಟ್ರಿ ಶೀಟ್ ಓಪನ್ ಆಗೋದು ಕಳ್ಳರ ಮೇಲೆ. ಕನ್ವಿಕ್ಷನ್ ಆಗಿರಬೇಕು, ಅವ್ರಿಗೆ ಶಿಕ್ಷೆ ಆಗಿರಬೇಕು. ಶಿಕ್ಷೆ ಆಗಿರುವಂಥ ರೌಡಿಗಳು ಕೊತ್ವಾಲ್ ರಾಮಚಂದ್ರ, ಜಯರಾಜು, ವಯಾಲಿಕಾಲ್ ಪೊಲೀಸ್ ಸ್ಟೇಷನ್ ಕೇಸಲ್ಲೇ ಶಿಕ್ಷೆ ಆಗಿದೆ. ಹಿಸ್ಟ್ರಿ ಶೀಟರ್ಸ್ನ ಆಮೇಲೆ ಈ ರೌಡಿಸಮ್ಗೆ ಹಾಗೆ ಜೈಲಿಗೆ ಹೋದ ತಕ್ಷಣ ಅವ್ರು ಬದಲಾವಣೆ ಆಗ್ತಾರೆ.